ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಕಷ್ಟದಲ್ಲಿರುವವರಿಗೆ ನಮ್ಮ ಹೃದಯ ಸ್ಪಂದಿಸಬೇಕು. ನೇರವಾಗಿ ನೆರವಾಗುವ ಚಿಂತನೆ ಸ್ಮರಿಸಿ ಸೇವೆಗೆ ಸನ್ನದ್ಧರಾಗಬೇಕು. ಇದು ಕೈಗೂಡಿದಾಗಲೇ ಮಾನವೀಯತೆಗೊಂದು ಅರ್ಥ ಬರುತ್ತದೆ ಅಲ್ವಾ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಹೋಮಗಳಿಂದ ಕೆಲವು ದೋಷಗಳು ಯಾವ್ಯಾವ ಹೋಮ ಮಾಡಿದ್ರೆ ಪರಿಹಾರ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಮಹಾಮೃತ್ಯುಂಜಯ ಹೋಮ ಮಾಡಿದ್ರೆ ಮರಣಾವಸ್ಥೆಯಲ್ಲಿರೋರಿಗೆ ತೀವ್ರ ಥರದ ವ್ಯಾಧಿಗಳಿಗೆ ಇದು ಸಹಾಯ ಆಗುತ್ತೆ. ಗೊತ್ತಾಯ್ತಾ? ಮಹಾ ಸುದರ್ಶನ ಹೋಮ ಅಭಿಚಾರ ದೋಷ, ಪ್ರೇತಬಾಧೆ, ಸಂಮೋಹನ ಕ್ರಿಯೆಗೆ ಇದನ್ನು ಮಾಡಿಸ್ಬೇಕು. ಗೊತ್ತಾಯ್ತಾ? ತ್ರ್ಯಂಬಕಂ ಹೋಮ ಆಕಸ್ಮಿಕ ಮರಣಗಳಿಗೆ, ಅಭಯಂಕರ ಹೋಮ ದೀರ್ಘವ್ಯಾಧಿ ಕುಷ್ಠ ಚರ್ಮವ್ಯಾಧಿಗಳಿಗೆ ಮಾಡಬೇಕು. ಆಶ್ಲೇಷ ಬಲಿ ಸರ್ಪದೋಷ ಶೀಘ್ರ ವಿವಾಹಕ್ಕೆ ಅದನ್ನು ಮಾಡಿಸ್ಬೇಕು. ದುರ್ಗಾ ಹೋಮ ಕೃತ್ರಿಮ ಮಾಟ ಮಹಾ ಅನಿಷ್ಟಗಳಿಗೆ ಮಾಡಿಸ್ಬೇಕು. ಸುಬ್ರಹ್ಮಣ್ಯ ಹೋಮ ಶಸ್ತ್ರಚಿಕಿತ್ಸೆ ವಾಹನ ಅಪಘಾತದಿಂದ ನಿವಾರಣೆಗಾಗಿ ಅದನ್ನು ಮಾಡಿಸ್ಬೇಕು. ವನ್ನಿ ಹೋಮ ಶಸ್ತ್ರಾಪಾಶಗಳಿಗೆ ಮಾಡಿಸ್ಬೇಕು, ವಾಹನ ಅಪಘಾತಗಳಿಂದ ಪಾರಾಗೋದಕ್ಕೆ ಇದನ್ನು ಮಾಡಿಸ್ಬೇಕು. ವರ್ಣ ಹೋಮ ಸಾಲ ಬಾಧೆ ನಿವಾರಣೆಗಾಗಿ ಮಾಡಿಸ್ಬೇಕು. ನಿವೃತ್ತಿ ಹೋಮ ಗೃಹದಲ್ಲಿ ದುಷ್ಟಶಕ್ತಿ ನಿಗ್ರಹಕ್ಕೆ ಇದನ್ನು ಮಾಡಿಸ್ಬೇಕು. ಪುರುಷ ಸೂಕ್ತ ಹೋಮ ನೆನಪಿನ ಶಕ್ತಿ ತೊದಲು ಮಾತು ನಿವಾರಣೆಗಾಗಿ ಮಾಡಿಸ್ಬೇಕು. ಗಣಪತಿ ಹೋಮ ಸಕಲ ಕಾರ್ಯಗಳ ಸಾಧನೆ ಇದಕ್ಕೆ ಮಾಡಿಸ್ಬೇಕು. ದುರ್ಗಾ ಹೋಮ ಅಪಘಾತ ರಾಹುಗ್ರಹ ಪೀಡೆಗಾಗಿ ಪರಿಹಾರಗಳಿಗೆ, ಗರ್ಭದೋಷಗಳಿಗೆ ಇದನ್ನು ಮಾಡಿಸ್ಬೇಕು. ಶ್ರೀ ರುದ್ರ ಹೋಮ ಕಠಿಣ ಜ್ವರಬಾಧೆ ಶರೀರ ಸೌಖ್ಯಕ್ಕೆ ಇದನ್ನು ಮಾಡಿಸ್ಬೇಕು. ನವಗ್ರಹ ಹೋಮ ಸಕಲ ಆರೋಗ್ಯ ಸಂಕಷ್ಟಗಳಿಗೆ, ನವಗ್ರಹ ದೋಷಗಳಿಗೆ ಇದನ್ನು ಮಾಡಿಸ್ಬೇಕು. ಅಘೋರ ಹೋಮ ಪ್ರಾಣಿ ಪಕ್ಷಿಗಳಿಗೆ ಗೃಹ ಪ್ರವೇಶದಿಂದ ಉಂಟಾಗುವ ದೋಷಗಳಿಗೆ ನಿವಾರಣೆ ಮಾಡಬೇಕು. ನಾರಾಯಣ ಬಳಿ ಹೋಮ ಪ್ರೇತ ಬಾಧೆಗೆ, ಪ್ರಕೃತಿ ವಿರೋಧ ಮರಣಗಳಿಗೆ ಶಾಂತಿಗಾಗಿ ಇದನ್ನು ಮಾಡಿಸ್ಬೇಕು. ಸಂತಾನ ಗೋಪಾಲ ಹೋಮ ಸಂತಾನಕ್ಕಾಗಿ ಪುರುಷ ಸೂಕ್ತ ಹೋಮವನ್ನು ಹಾಗೆಯೇ ಮಾಡಿಸ್ಬೇಕು. ಗೋಮುಖ ಪ್ರಸವ ಶಾಂತಿ ಹೋಮ ದುಷ್ಟ ನಕ್ಷತ್ರದಲ್ಲಿ ಜನಶಾಂತಿಗಾಗಿ ಇದನ್ನು ಮಾಡಿಸ್ಬೇಕು. ಕೂಷ್ಮಾಂಡ ಹೋಮ ಮಹಾ ಪ್ರಾಯಶ್ಚಿತ್ತಕ್ಕೆ, ಷಷ್ಠಿಪೂರ್ತಿ ಶಾಂತಿ ಹೋಮ ಇದನ್ನು ನಾವು 60ನೇ ವರ್ಷದಲ್ಲಿ ಮಾಡಿಸ್ಬೇಕು. ಉಗ್ರರಥ ಶಾಂತಿ ಹೋಮ 70ನೇ ವಯಸ್ಸಿನಲ್ಲಿ ಮಾಡಿಸ್ಬೇಕು. ಭೀಮರತಿ ಶಾಂತಿ 70ನೇ ವರ್ಷದಲ್ಲಿ ಮಾಡಿಸ್ಬೇಕು. ಸಹಸ್ರಚಂದ್ರ ದರ್ಶನ ಶಾಂತಿ ಹೋಮ ನಾವು 80ನೇ ವಯಸ್ಸಿನಲ್ಲಿ ಮಾಡಿಸ್ಬೇಕು. ರಕ್ಷೋಗಣ ಹೋಮ ಮನೆ ನಿರ್ಮಾಣ ಕಾಲದಲ್ಲಿ ಬಲಿಯಾದ ಜೀವ ಜಂತುಗಳ ಆತ್ಮಶಾಂತಿಗಾಗಿ ರಕ್ಷೋಗ ಹೋಮ ಮಾಡಿಸಬೇಕು. ಸೂರ್ಯನಾರಾಯಣ ಹೋಮ ಆರೋಗ್ಯ ವೃದ್ಧಿಗಾಗಿ, ದೇಹ ಬಲಕ್ಕೆ, ದೃಷ್ಟಿ ದೋಷ ನಿವಾರಣೆಗಾಗಿ ಮಾಡಿಸ್ಬೇಕು. ತ್ರಿಪುರದಲ್ಲಿ ಹೋಮ ಶಸ್ತ್ರಚಿಕಿತ್ಸೆಗೆ ಮಾಡಿಸ್ಬೇಕು. ಧನ್ವಂತರಿ ಹೋಮ ಆರೋಗ್ಯ ವೃದ್ಧಿಗಾಗಿ ಮಾಡಿಸ್ಬೇಕು. ಗರುಡ ಹೋಮ ಸರ್ಪಪೀಡೆ ತಪ್ಪಿಸಲು ಕಾರ್ಯಶಸ್ಸಿಗೆ ಮಾಡಿಸಬೇಕು. ಗೊತ್ತಾಯ್ತಾ? ಚಂಡಿಕೇಶ್ವರ ಹೋಮ ಬಾಲಗ್ರಹ ದೋಷ ನಿವಾರಣೆಗಾಗಿ ಮಾಡಿಸಬೇಕು. ವೈವಸ್ವತ ಹೋಮ ಪ್ರೀತಿ ಶಾಪ ಮಾತೃಶಾಪ ನಿವಾರಣೆಗಾಗಿ ಮಾಡಿಸಬೇಕು. ತ್ವರಿತ ಹೋಮ ಕೆಟ್ಟ ಕನಸು, ಪ್ರೇತಬಾಧೆ, ಗಾಳಿ ಸೋಕುಗಳಿಗೆ ನಿವಾರಣೆಗಾಗಿ ಮಾಡಿಸಬೇಕು. ಕುಹ್ಯಕಾಳಿ ಹೋಮ ಸ್ತ್ರೀ ಪುರುಷ ಗುಪ್ತಾಂಗ ರೋಗ ನಿವಾರಣೆಗಾಗಿ ಮಾಡಿಸಬೇಕು. ವಾಯು ಹೋಮ ವಾಯು ಸಂಬಂಧ ವ್ಯಾಧಿಗಳಿಗೆ ನಿವಾರಣೆಗಾಗಿ ಮಾಡಿಸಬೇಕು. ಶ್ರೀ ಲಲಿತ ಹೋಮ ಮನೆಯ ಅಭಿವೃದ್ಧಿಗಾಗಿ ಮಾಡಿಸಬೇಕು. ಮನೋವಾಂಛಿತ ಗಣ ಹೋಮ ಇಚ್ಛಾಪೂರ್ಣತೆಗಾಗಿ ಮಾಡಿಸಬೇಕು. ಗಾಯತ್ರಿ ಹೋಮ ಸಕಲ ಪಾಪಗಳ ನಿವೃತ್ತಿಗಾಗಿ, ದುಷ್ಟರ ನಾಶಕ್ಕಾಗಿ ಮಾಡಿಸಬೇಕು. ಶ್ರೀ ವಿಷ್ಣು ಸಹಸ್ರನಾಮ ಹೋಮ ಕುಟುಂಬ ಅಭಿವೃದ್ಧಿಗೆ, ಸಂತೋಷ ಅಭಿವೃದ್ಧಿಗೆ ನಾವು ಇದನ್ನೆಲ್ಲ ಮಾಡಿಸ್ಬೇಕು. ಗೊತ್ತಾಯ್ತು? ನಾವು ಹೋಮಗಳು ಮಾಡಿಸೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ. ಯಾವ್ಯಾವ ಹೋಮ ಮಾಡಿಸೋದ್ರೆ ಏನೇನಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/5/2026 ಮಂಗಳವಾರ, ಶ್ರೀ ಪರಾಭನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ತದಿಗೆ ಹಗಲು 10:53, ನಕ್ಷತ್ರ ಮೃಗಶಿರ 12:36, ಮಳೆ ಕೃತಿಕಾ 3ನೇ ಪಾದ, ರಾಹುಕಾಲ 3:30 5:05, ಗುಳಿಕ ಕಾಲ 12:19 1:55,
ಯಮಗಂಟ 9/9/10:44. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.